ಇನ್ನು ಈ ಬಗ್ಗೆ ಅಂದ್ರೆ ಕೊರೋನಾ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಆಂಜಿನಪ್ಪ ಅವರು ಝೂಮ್ ಮೂಲಕ ಲೈವ್ ಮೂಲಕ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರಮ್ಮ. ಸರ್, ಈಗ ಕೊರೋನಾ ಶಾಕ್ ದಿನ ದಿನಕ್ಕೂ ಜಾಸ್ತಿ ಆಗ್ತಲೇ ಇರುವಂತದ್ದು. ಕರ್ನಾಟಕದಲ್ಲೆಲ್ಲೋ ಒಂದ್ ಕಡೆ ಕೊರೋನಾ ಇಲ್ವೇ ಇಲ್ಲ ಅನ್ನುವಂತಹ ನಿಟ್ಟುಸಿರನ್ನ ಬಿಟ್ಟಿದ್ರು ಜನ. ಆದ್ರೆ ಈಗ ಕೊರೋನಾ ಶಾಕ್ ಕೊಡ್ತಾ ಇದೆ. ಸೊ ಕೊರೋನಾ ಬಗ್ಗೆ ಏನ್ ಹೇಳ್ತೀರಿ? ಅದರಲ್ಲೂ JN1 ಉಪತಳಿ ನಮ್ಮನ್ನ ಏನ್ ಆವರಿಸ್ಕೊಳ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಮ್ಮ, ಇದೊಂದು ಕಮ್ಯುನಿಕೇಬಲ್ ಡಿಸೀಸ್, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ, ವೈರಸ್ ಕಾಯಿಲೆಗಳು. ಅದ್ರೊಳಗಾಗಿ ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂತ ಕಾಯಿಲೆ. ಇದೇನ್ ಗಾಳಿ ಒಳಗೆ ಕೇರಳದಿಂದ ನಮ್ಮ ಕರ್ನಾಟಕ ಹಾರ್ಕೊಂಡ್ ಬರಲ್ಲ. ಅಲ್ಲಿಂದ ಬರೋ ಜನಗಳು ನಮ್ಮಲ್ಲಿ ಬಂದು ಗುಂಪಿನಲ್ಲಿ ಸೇರಿದಾಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ. ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ಇದು ನೋ ಡೌಟ್ ಎಲ್ರಿಗೂ ಕೂಡ ಅದು ಒಂದು ಅರಿವು ಮೂಡಿಸೋಣ. ಬಟ್ ಇದು ಶಾಕು ಗೀಕು ಎಲ್ಲ ಬೇಡಮ್ಮ. ಏನಾಗುತ್ತೆ, ಜನಗಳಿಗೆ ಭಯ ಬಂದ್ಬಿಡುತ್ತೆ. ಮತ್ತೆ ನಾವು ಇಂದಿನ ಕೊರೋನಾ ತರ ಲಾಕ್ ಡೌನ್ ಸೀಲ್ ಡೌನ್ ಆಗುತ್ತಾ ಅಂತ. ನೋಡಿ, ಇದು ಡಿಸೆಂಬರ್ ತಿಂಗಳು ಜನವರಿ ಒಳಗೆ ಯಾವಾಗ್ಲೂ ಕೂಡ ವೈರಲ್ ಕಾಯಿಲೆಗಳು, ಅದ್ರೊಳಗಾಗಿ ತಲತಲಾಂತರದಿಂದ ಇರುವಂತ ಫ್ಲೂ, ಅದು ಕಾಮನ್ ಕೋಲ್ಡ್ ಅನ್ನೇವಿ. ಅನ್ಫಾರ್ಚುನೇಟ್ಲಿ ಇವತ್ತು ಕೊರೋನಾ ಬಂದ್ಮೇಲೆ ಆ ಕೊರೋನಾದ ಉಪತಳಿಗಳು, ಇದೊಂದು JN1 ಒಂದು ಉಪತಳಿ. ಅಂದ್ರೆ ಮ್ಯೂಟೇಶನ್ ಆಗ್ತಾನೆ ಇರುತ್ತೆ. ಯಾವ ವೈರಸ್ ಮ್ಯೂಟೇಟ್ ಆದ್ರೆ ಎಲ್ಲಾ ಮ್ಯೂಟೇಟೆಡ್ ವೈರಸ್ಗಳು ವಿರುಲೆಂಟ್ ಇರಲ್ಲ. ಯಾವ್ದು ಕಾಯಿಲೆ ತರುತ್ತಲ್ಲ ಅದನ್ನ ನಾವು ವಿರುಲೆಂಟ್ ಸ್ಟ್ರೈನ್ ಅಂತೀವಿ ಅಥವಾ ತಳಿ ಅಂತೀವಿ. ಇವತ್ತು ಅದನ್ನ ನಾಮಿನೇಟ್ ಆಗಿದೆ JN1 ಅಂತ. ಬಟ್ ನಮ್ಗೆ ಎಚ್ಚರ ಇರ್ಲಿ ಅಂದ್ರೆ, ಎಚ್ಚರ ಅಂದ್ರೆ ಎಷ್ಟು ಸುಲಭ ಅಂದ್ರೆ, ಕ್ವಾರಂಟೈನ್ ಮಾಡಿ, ಬರೋ ಜನಗಳನ್ನ ಸ್ಕ್ರೀನ್ ಮಾಡಿ, ಜನಗಳಿಗೆ ತಿಳುವಳಿಕೆ ಕೊಡೋಣ. ನೀವು ಅದನ್ನೇ ಮಾಡ್ತಾ ಇದೀರಿ, ನಮಗೆ ಸಂತೋಷ. ಬಟ್ ಕೆಲವು ಪದಗಳು ಇದೆಯಲ್ಲಮ್ಮ, ಅದು ಯಾಕೋ ಒಂಥರ ಜನಗಳಿಗೆ ಭಯ ಬರಿಸುತ್ತೆ ಅನ್ನೋಂತ. ಏನು ಇದುವರೆಗೂ ಡೆತ್ ಆಗಿಲ್ಲ ಕರ್ನಾಟಕದಲ್ಲಿ. ಒಂದು 58 ಇತ್ತು, ಇವಾಗ ಇನ್ನೂ ಜಾಸ್ತಿ ಆಗಿರ್ಬೇಕು. ಇದುವರೆಗೂ ಡೆತ್ ರಿಪೋರ್ಟ್ ಆಗಿಲ್ಲ. ಕೊರೋನಾ 2ನೇ ಅಲೆ ಒಳಗೆ ನಾವ್ ಏನು ಡೆತ್ ನೋಡಿದ್ವಲ್ಲ, ಆ ರೀತಿ ಈ ತಳಿಯಲ್ಲಿ ಆಗಲ್ಲಮ್ಮ. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತೀನಿ, ನಾನು ವೈರಾಲಜಿಸ್ಟ್ ಅಲ್ಲ, ಆದ್ರೂ ನಾನು ಪ್ರಾಕ್ಟೀಸಿಂಗ್ ಡಾಕ್ಟರ್. ಇಂಥ ಪೇಷಂಟ್ ನ ಬಹಳ ಟ್ರೀಟ್ ಮಾಡೋದಿನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಕಾಯಿಲೆ ಪ್ಯಾಂಡೆಮಿಕ್ ಡಿಸೀಸ್ ಅಂದ್ರೆ ಒನ್ಸ್ ಇನ್ 20 to 30 years. ನಾನು MBBS ಮಾಡೇ 40 ವರ್ಷ ಆಯ್ತು. ನಾವು ಕಳೆದ ಪ್ಯಾಂಡೆಮಿಕ್ ಕೇಳಿದ್ದು ಅಷ್ಟೇ. ವರ್ಲ್ಡ್ ವಾರ್ 1 ಟೈಮ್ ನಲ್ಲಿ ಇನ್ಫ್ಲೂಯೆನ್ಸಾ ಇದರಿಂದ ಇಡೀ ಯುರೋಪೇ ವಾಶ್ಔಟ್ ಆಗಿತ್ತು. ಅದಾದ್ಮೇಲೆ 50 ವರ್ಷದ ನಂತರ ಬಂದಿದ್ದು ಈ ಕೊರೋನಾ. ಒಂದು ಪ್ಯಾಂಡೆಮಿಕ್ ಕಾಯಿಲೆ ಬಂದು ಹೊರಟೋಯ್ತು. ಮತ್ತೊಂದು ಪ್ಯಾಂಡೆಮಿಕ್ ಬರ್ಲಿಕ್ಕೆ ಟೈಮ್ ತಗೊಳುತ್ತಮ್ಮ. ಬಟ್ ಈ ವೈರಸ್ಸಿನ ಗುಣ ಏನಂದ್ರೆ, ಅದಿದ್ದೇ ಇರುತ್ತೆ. ವೈರಸ್ ನ ಎರಾಡಿಕೇಟ್ ಮಾಡಕ್ ಆಗಲ್ಲ ಭೂಮಿಯಿಂದ. ಅದಕ್ಕೂ ಕೂಡ ಇಟ್ಸ್ ಎ ಲೀಸ್ಟ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ ನಾವು. ಈ ವೈರಸ್ಸಿನ ಗುಣ ಏನಂದ್ರೆ, ಸ್ವಂತ ಬದುಕ್ಲಿಕ್ಕೆ ಆಗಲ್ಲ ಅದು. ಇಲ್ದ್ರೆ ಮನುಷ್ಯನ ಸೆಲ್ ಒಳಗೋಗ್ಬೇಕು, ಇಲ್ದ್ರೆ ಪ್ರಾಣಿಯ ಸೆಲ್ ಒಳಗೋಗ್ಬೇಕು, ಇಲ್ಲ ಬರ್ಡ್ ಫ್ಲೂ ಅಂತ ಬರ್ಡ್ ಸೆಲ್ ಒಳಗೋಗ್ಬೇಕು. ಈ ಪರ್ಟಿಕ್ಯುಲರ್ ವೈರಸ್ ನಮ್ಮ ಮನುಷ್ಯರ ಒಳಗ್ ಬಂದಿದೆ. ಇವಾಗ ಅಪ್ಪರ್ ರೆಸ್ಪಿರೇಟರಿ, ಒಬ್ಬರಿಂದ ಒಬ್ಬರಿಗೆ ಕೆಮ್ಮು ನೆಗಡಿಯಿಂದನೇ ಇದು ಬರುವಂತದ್ದು. ಇದ್ರ ರೋಗ ಲಕ್ಷಣಗಳು ಕೂಡ ಬಹಳ ಸರಳ. ಜ್ವರ ಇರುತ್ತೆ, ಚಳಿ ಇರುತ್ತೆ, ತಲೆನೋವಿರುತ್ತೆ, ಮೈಕೈ ನೋವಿರುತ್ತೆ. ದಯವಿಟ್ಟು ಬಂದವರು ಕೇರ್ಫುಲ್ ಆಗಿರಿ. ಅದ್ರೊಳಗಾಗಿ ಈ ತಳಿ ಹಿರಿಯರ್ನ, 60 ವರ್ಷದ ಮೇಲೆಯವ್ರನ್ನ, ಮಕ್ಕಳನ್ನ ಅಟ್ಯಾಕ್ ಮಾಡ್ತದೆ ಅಂತ ಈ ವೈಜ್ಞಾನಿಕ ಸುದ್ದಿ ಇರೋದು. ಅದರಿಂದ ದಯವಿಟ್ಟು ಮಕ್ಕಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ಹೊರಗಡೆ ಹೋಗಿ ಜ್ವರ ಬಂದ್ರೆ ಮಕ್ಕಳನ್ನ ಎತ್ಕೋಬೇಡಿ. ದೊಡ್ಡವರಿಗೆ ದಯವಿಟ್ಟು ವಾಕಿಂಗ್ ಹೋಗೋದನ್ನ ಒಂದಷ್ಟು ದಿನ ನಿಲ್ಸಿ. ಯಾಕಂದ್ರೆ ಅಲ್ಲಿ ಬೇರೆಯವ್ರಿಗೆ ಏನನ್ನ ಇದ್ರೆ ನಿಮಗೆ ಬರ್ಬೋದು. ಮನೆಯಲ್ಲೇ ಇದ್ದು ಬೆಚ್ಚಗೆ ಉಲ್ಲನ್ ಬಟ್ಟೆ ಹಾಕೊಂಡು ಆರಾಮಾಗಿ ಬಿಸಿ ಬಿಸಿ ಹಾರ್ಲಿಕ್ಸೋ, ಟೀನೋ, ಕಾಫಿನೋ, ನಿಮ್ ಚಾಯ್ಸ್ ತಗೊಂಡು ಕುಡ್ಕೊಂಡಿರಿ. ತುಂಬಾ ಎದುರ್ಕೊಳ್ಳೋದ್ ಬೇಡ. ಬಟ್ ನಾವ್ ಇಷ್ಟು ಡಿಸ್ಕಷನ್ ಯಾಕೆ ಮಾಡ್ತೀವಿ ಅಂದ್ರೆ, ಒಂದು ಎಚ್ಚರಿಕೆ ಇರ್ಬೇಕು. ಯಾರು ಕೂಡ ಅದೇನಿಲ್ಲ ಬಿಡು ಅನ್ನೋದು ಬೇಡ. ಬಟ್ ಎಲ್ಲೋ ಒಂದ್ ಕಡೆ ನಾವು ಕೆಲವು ಪದಗಳನ್ನ ವೈಜ್ಞಾನಿಕವಾಗಿ ನಾವು ಯೂಸ್ ಮಾಡಲ್ಲಮ್ಮ. ಮರಣ ಮೃದಂಗವನ್ನು ಬಾರಿಸುವ ವೈರಸ್, ಅವೆಲ್ಲ ಪಾಪ ಜನಗಳಿಗೆ ಹೆದರಿಕೆ ಬರುತ್ತೆ. ಶಾಕ್, ಇದು ಗವರ್ಮೆಂಟ್ ಶಾಕ್, ಮನುಷ್ಯರಿಗಲ್ಲ. ಯಾಕಂದ್ರೆ ಅವ್ರು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಲಾಸ್ಟ್ ಟೈಮ್ ಮಾಡಿದ್ದು ಅನೇಕ ಸಾವು ನೋವುಗಳಿಗೆ ಕಾರಣ ಸರ್ಕಾರದ ಅಥವಾ ಅಧಿಕಾರಿಗಳ ನೆಗ್ಲಿಜೆನ್ಸ್ ಇಂದ. ಆಂಬುಲೆನ್ಸ್ ಕೊಡ್ಲಿಲ್ಲ, ICU ಬೆಡ್ ಕೊಡ್ಲಿಲ್ಲ, ಆಕ್ಸಿಜನ್ಗಳು ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳಿ. ಅದನ್ನ ಅರೇಂಜ್ ಮಾಡ್ಕೊಂಡ್ರೆ ಜನಗಳಿಗೆ ಎಲ್ಲೋ ಧೈರ್ಯ ಹೇಳಲಿಕ್ಕೆ ಆಗುತ್ತೆ ಹೊರತು ಕೊನೆ ಮೊಮೆಂಟ್ ನಲ್ಲಿ ನೀವು ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಒಳಗೆ 100 ICU ಬೆಡ್ ನ ಇಡೀ 6 ಕೋಟಿ ಜನಗಳಿಗೆ ಎಲ್ಲಿ ಮಾಡಕ್ಕಾಗುತ್ತೆ? ಇವು 56 ಮೆಡಿಕಲ್ ಕಾಲೇಜ್ ಇದಾವೆ. ಎಲ್ಲಾ ಮೆಡಿಕಲ್ ಕಾಲೇಜಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಿ. ನಿಮ್ಮ 100 ಬೆಡ್ ನಮ್ಮ ಪೇಷಂಟ್, ನೀವು ಪ್ರೈವೇಟ್ ಆದ್ರೂ ಕೂಡ ಫ್ರೀ ನೋಡ್ಬೇಕು. ಅವಾಗ ಜನಗಳಿಗೆ ಒಂದು ಧೈರ್ಯ ಬರುತ್ತಮ್ಮ. ಇದನ್ನ ಮಾಡ್ಬೇಕು ಅನ್ನೋದು ನನ್ನ ಒಬ್ಬ ವೈದ್ಯನಾಗಿ ನನ್ನ ಆಸೆ. ಯಾವತ್ತೂ ಕೂಡ ಈ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ವೈದ್ಯರು ಅವರಿಗೆ ಧೈರ್ಯ ಹೇಳ್ಬೇಕು. ಅಂಡ್ ಲಾಸ್ಟ್ ಟೈಮ್ ಮಾಡ್ದಂಗೆ
18 ಲಕ್ಷ ಬಿಲ್ಲು 20 ಲಕ್ಷ ಬಿಲ್ಲು ಜನ ನಡ್ಗೋಗ್ತಾರೆ, ಬಡಬಗ್ಗರು ಎಲ್ಲೂ ಹೋಗಕ್ಕಾಗಲ್ಲ. ಅದನ್ನ ದಯವಿಟ್ಟು ಬಡಬಗ್ಗರಿಗೆ ಸಹಾಯ ಆಗುವ ರೀತಿಯಲ್ಲಿ ಸರ್ಕಾರ ಇದೇ ನೆಪದ ಮೇಲೆ ಎಲ್ಲ ಕೊಂಡ್ಕೊಂಡು ಎಲ್ಲೆಲ್ಲೋ ಹಾಕೋದು, ಸುಮ್ನೆ ವೆಂಟಿಲೇಟರ್ ಕೊಂಡ್ಕೊಂಡೆ ಅದನ್ನೆಲ್ಲ ಹೋಗ್ಬೇಕಮ್ಮ. ಅವಾಗ ಮಾತ್ರ ಎಲ್ಲೋ ಒಂದ್ ಕಡೆ ಕಾಲ್ ಬರ್ತಾ ಇದೆ ನೋಡಿ, ಆಫ್ ಮಾಡಿ.